ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಬೆಳೆ ವಿಮೆ ಇನ್ಶೂರೆನ್ಸು ಎಲ್ಲ ಒಂದು ರೈತರ ಬೆಳೆಗಳಿಗೆ ಸಿಗುತ್ತೆ. ಅದನ್ನು ನೀವು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವರ್ಷದಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೆ ಮುಂಗಾರಿನ ಬೆಳೆ ವಿಮೆ ಕಟ್ಟೋದಕ್ಕೆ ಹೇಗೆ ಕಟ್ಟೋದು, ಯಾವ ರೀತಿ ಇದಕ್ಕೆ ಒಂದು ಇನ್ಶೂರೆನ್ಸ್ಗೆ ಅಪ್ಲೈ ಮಾಡೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಒಳಗೆ ರೈತರು ತಮ್ಮ ಜಮೀನಿನ ಯಾವ್ಯಾವ ಬೆಳೆಗೆ ಎಷ್ಟು ವಿಮೆನ ಮಾಡಿಸಿದ್ರೆ ಅವ್ರಿಗೆ ಎಷ್ಟು ಹಣ ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ಇವಾಗ ಚೆಕ್ ಮಾಡೋಣ. ರೈತರು ವಿಮಾ ಕಂಪನಿಗಳನ್ವಯ ತಮ್ಮ ಜಮೀನಲ್ಲಿ ಬೆಳೆದಿರುವುದ ಬೆಳೆಗೆ ಎಷ್ಟು ವಿಮೆ ಕಟ್ಟಬೇಕಾಗುತ್ತೆ, ಹಾಗೆ ತುಂಬಿದ ರೈತರಿಗೆ ಎಷ್ಟು ವಿಮಾ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿನ ನೀಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ನಿಮ್ಮ ಒಂದು ಬೆಳೆ ವಿಮೆ ಇನ್ಶೂರೆನ್ಸ್ನ ನೀವು ತಗೊಳ್ಳೋ ಅಂಥ ವೆಬ್ಸೈಟ್ ಇದು. ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಕ್ರಾಪ್ ಯು ಕ್ಯಾನ್ ಎನ್ಶೋರ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಇಯರ್ 2024-25 ಇದೆ. ಸೀಸನ್ ಬಂದು ಖಾರಿಫ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಬಂದು ನಿಮ್ಮ ಒಂದು ಯಾವ ಡಿಸ್ಟ್ರಿಕ್ಟ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಚಿಕ್ಕಮಗಳೂರು, ಯಾವುದಾದ್ರೂ ನಿಮ್ಮ ಒಂದು ಜಿಲ್ಲೆಯ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ತಾಲೂಕು ಮತ್ತು ಹೋಬಳಿ. ನಾನು ಜಸ್ಟ್ ಎಕ್ಸಾಂಪಲ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಸ್ಪ್ಲೇ ಅಂತ ನೀವು ಕೊಡಬೇಕಾಗುತ್ತೆ. ಇಲ್ಲಿ ಡಿಸ್ಪ್ಲೇ ಅಂತ ಕೊಟ್ಮೇಲೆ ನೋಡಿ ಎಷ್ಟು ಡಿಸ್ಟ್ರಿಕ್ಕು, ತಾಲೂಕು, ಹೋಬಳಿ, ಇನ್ಶೂರೆನ್ಸ್ ಟೈಪ್ ಯಾವುದು. ಇನ್ಶೂರೆನ್ಸ್ ಟೈಪ್ ಅಂದರೆ PMFBY ಅಂದರೆ PM ಫಸಲ್ ಬಿಮಾ ಯೋಜನಾ, ಅದರಲ್ಲಿ ಬರುತ್ತೆ ನೀವು ಈ ಒಂದು ಇನ್ಶೂರೆನ್ಸು. ಮೇಜರ್ ಅಂದರೆ ನಿಮ್ಮ ಒಂದು ಯಾವ ಒಂದು ಬೆಳೆಯನ್ನು ಬೆಳೀತಿದ್ದೀರಾ ಅನ್ನೋದು. ಕ್ರಾಪ್ ನೇಮ್ ಬಂದು ಯಾವುದಾದ್ರು ಟರ್ಮರಿಕಾ, ಪೊಟ್ಯಾಟೊ, ಆನಿಯನ್ನ, ಬ್ಲ್ಯಾಕ್ ಗ್ರಾಮ, ದಿಸೆಮೆ, ಈ ರೀತಿ ನಿಮ್ಮ ಒಂದು ಯಾವುದು ಒಂದು ಬೆಳೆ ಬೆಳೀತಿದ್ದೀರೋ ಆ ಒಂದು ಬೆಳೆಗೆ ಏನು ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಸ್ಕೇಲ್ ಆಫ್ ಫಿನಾನ್ಸ್, ಸಮ್ ಇನ್ಶೂರ್ಡ್, ಮತ್ತು ಗ್ರಾಸ್ ಪ್ರೀಮಿಯಂ ಪರ್ ಹೆಕ್ಟರ್, ಫಾರ್ಮರ್ ಶೇರ್, ಸೆಂಟ್ರಲ್ ಶೇರ್ ಪರ್ ಹೆಕ್ಟರ್, ಸ್ಟೇಟ್ ಶೇರ್. ಫಾರ್ಮರ್ ಶೇರ್ ಅಂದರೆ ನೀವು ಕಟ್ಟೋ ಅಂತ ಒಂದು ಪರ್ ಹೆಕ್ಟರ್ಗೆ ಇಷ್ಟು ಅಮೌಂಟ್ನ ಕಟ್ಟಬೇಕಾಗುತ್ತೆ. ಸೆಂಟ್ರಲಿಂದ ಬರೋ ಅಂತ ಇದು ಅಮೌಂಟು. ಮತ್ತು ಸ್ಟೇಟ್ ಅಂದರೆ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಅವರು ಕೊಡೋ ಅಂತ ಒಂದು ಅಮೌಂಟು. ಇಷ್ಟು ಇದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ. ಇದು ಒಂದು ಎಕ್ಸಾಂಪಲ್ಗಿದು. ನೀವು ಯಾವ ಒಂದು ಬೆಳೆಗೆ ಬೆಳೀತಿದ್ದೀರೋ ಆ ಒಂದು ಅಮೌಂಟ್ನ ನೋಡಿಕೊಂಡು ನೀವು ಪೇನ ಮಾಡ್ಬೋದಾಗಿದೆ. ಇನ್ಶೂರೆನ್ಸ್ ತಗೊಳ್ಳೋದ್ರಿಂದ ನಿಮ್ಮ ಒಂದು ಬೆಳೆ ಹಾನಿ ಆದರೂ ನಿಮಗೆ ಇನ್ಶೂರೆನ್ಸ್ ಅವರು ನಿಮ್ಮ ಒಂದು ಬೆಳೆ ಹಾನಿಗೆ ಅಮೌಂಟನ್ನು ಕಟ್ಟಿ ಕೊಡ್ತಾರೆ ಅವರು. ಇದರಿಂದ ನೀವು ಯಾವ ಒಂದು ಬೆಳೆ ಬೆಳೀತಿದ್ದಾರೋ ಆ ಬೆಳೆಗೆಲ್ಲ ನೀವು ಒಂದು ಇನ್ಶೂರೆನ್ಸ್ನ ಮಾಡಿಸೋದ್ರಿಂದ ಏನೇ ಒಂದು ಬಿರುಗಾಳಿನೇ ಬಂದು ನಿಮ್ಮದು ಹಾಳಾಗ್ಬೋದು, ಇಲ್ಲ ಮಳೆ ಬಂದು ಹಾಳಾಗ್ಬೋದು, ಇಲ್ಲ ಬೇರೆ ಏನಾದ್ರು ಒಂದು ಪ್ರಾಬ್ಲಮ್ ಇಂದ ಹಾಳಾದ್ರೆ ಇನ್ಶೂರೆನ್ಸ್ ಇರೋದ್ರಿಂದ ಇನ್ಶೂರೆನ್ಸ್ ಕಂಪನಿಯವರು ನಿಮಗೆ ಆ ಒಂದು ಬೆಳೆ ಹಾನಿ ಪರಿಹಾರ ತರ ನಿಮಗೆ ಹಣವನ್ನು ಕಟ್ಟಿ ಕೊಡ್ತಾರೆ. ಈ ರೀತಿಯಾಗಿ ನಿಮ್ಮ ಒಂದು ಡಿಸ್ಟ್ರಿಕ್ಕು, ತಾಲೂಕು, ಒಂದು ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡಿಕೊಂಡು ಮತ್ತು ನಿಮ್ಮ ಒಂದು ಹಳ್ಳಿಲಿ ಯಾವುದು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಬೆಳೆಗೆ ಎಷ್ಟು ಅಮೌಂಟ್ನ ಕಟ್ಟಬೇಕು ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು. ಈ ಲಿಂಕನ್ನು ನಾನು ಈ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಬೆಳೆ ಇನ್ಶೂರೆನ್ಸ್ನ ನೀವು ಪೇ ಮಾಡಿ ಕಟ್ಕೋಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ನಿಮಗೇನಾದ್ರು ಒಂದು ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಯಾರಿಗಾದರೂ ಇದು ಯೂಸ್ಫುಲ್ ಆಗುತ್ತೆ ಇನ್ಫಾರ್ಮೇಷನ್ ಅಂದರೆ ಅವ್ರಿಗೂ ಸಹ ಶೇರ್ ಮಾಡಿ. ಇದೇ ರೀತಿಯ ಒಂದು ಪ್ರತಿನಿತ್ಯ ನಾನೊಂದು ಯೂಸ್ಫುಲ್ ಕಂಟೆಂಟ್ನ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ನಮ್ಮ ಚಾನಲ್ನ ನೀವು ಸಪೋರ್ಟ್ ಮಾಡಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.